ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಆದಿಶಕ್ತಿ ಜಗನ್ಮಾತೆ ಶಾಕಂಬರಿ ಮಾತೆಗೆ ನಮೋಸ್ತುತೆ. ಈ ದೇವಾಂಗ ಪುರಾಣವು ಚಿದಾನಂದ ಅವಧೂತರು ಬರೆದಂಥ ಕನ್ನಡ ಪದ್ಯ ರೂಪದ ದೇವಾಂಗ ಪುರಾಣದ 17ನೇ ಅಧ್ಯಾಯದಲ್ಲಿ ಹಂಪಿ ಹೇಮಕೂಟ ಗಾಯತ್ರಿ ಪೀಠ ಮಹಾಸಂಸ್ಥಾನದ ಜಗದ್ಗುರು ಸಿಂಹಾಸನದ ಪ್ರಥಮ ಆದ್ಯ ಜಗದ್ಗುರು ಪಟ್ಟಾಭಿಷೇಕ ಸಂದರ್ಭದ ಉಲ್ಲೇಖ ಮಾನ್ಯ ಚಿದಾನಂದ ಅವಧೂತರು ಈ ಒಂದು 17ನೇ ಅಧ್ಯಾಯದಲ್ಲಿ ಪದ್ಯ ರೂಪದಲ್ಲಿ ಬರೆದಿದ್ದಾರೆ. ಈ ಹಂಪಿ ಹೇಮಕೂಟವು ದೇವಲ ಮಹರ್ಷಿ ಮಗ ಭಾನುಗೋವಿಂದನ ಮಗ ಇಂದ್ರವರ್ಧನ ಮತ್ತು ಪರ್ಯಾಯ ಹೆಸರು ಚಂದ್ರವರ್ಧನ. ಇವನನ್ನು ಭಾನುಗೋವಿಂದರು ಅವನಿಗೆ ಸನ್ಯಾಸತ್ವವನ್ನು ಕೊಟ್ಟು ಈ ಹೇಮಕೂಟದ ದೇವಾಂಗ ಜಗದ್ಗುರು ಸಿಂಹಾಸನ ಗಾಯತ್ರಿ ಪೀಠದ ಜಗದ್ಗುರುವನ್ನಾಗಿ ನೇಮಕ ಮಾಡಿದಂಥ ಪಟ್ಟಾಭಿಷೇಕ ಮಾಡಿದಂಥ ಒಂದು ಸಂದರ್ಭ ಇದರಲ್ಲಿ ನಮೂದಾಗಿದೆ. ಅದು ಪದ್ಯದಲ್ಲಿರುವುದರಿಂದ ನನಗೆ ತಿಳಿದಿರುವ ಒಂದು ಭಾವದಲ್ಲಿ ನಾನು ಅದನ್ನು ಇವತ್ತು 17ನೇ ಅಧ್ಯಾಯವ ಹೇಮಕೂಟಕ್ಕೆ ಸಂಬಂಧಿಸಿದ 13ನೇ ಶ್ಲೋಕದಿಂದ ಇದನ್ನು ನಾನು ಪಠನ ಮಾಡುತ್ತೇನೆ. ಅವರೊಳಗೆ ಮುನಿ ಜಂಬುದೀಪದ ಭವನಕೋತದೊಳಗಷ್ಟು ಗಿರಿಗಳ ವಿವರ ಮಾಡೊಬ್ಬರಿಗೆ ಒಂದೊಂದು ಪರ್ವತದಿ ಅವನೇ ಸ್ಥಾಪನೆ ಮಾಡಿದನು ಮುನಿ. ಶಿವನ ಕೃಪೆಯಲ್ಲಿ ಸಂಪ್ರದಾಯವು ಭವನದೊಳು ನಡೆಯುವುದು ಪರಂಪರೆ ಮಗನೇ ಕೇಳೆಂದ. ಕಂದ ಕೇಳೆ ಹೇಮವಂತದಿಂದ ತೋರುವ ಹೇಮಕೂಟವು ಮುಂದಿರುವುದು ನಿಷಾದ ಪರ್ವತ ಮಾಲ್ಯವಂತವೆನೆ. ಗಂಧಮಾದನ ನೀಲ ಪರ್ವತವೆಂದು ಶ್ವೇತಾಚಲವು ಗಿರಿ ಎಂದು ನಾಮಗಷ್ಟಗಳ ಪರ್ವತಕ್ಕೆಂದ ಮುಣಿಪ. ತರುಳ ಕೇಳೆ ನಾವಿರಾಜ್ಞೆ ಗಿರಿಯೊಡಿಯನು ಹೇಮಕೂಟದ ಗಿರಿಗೆ ಕೆಂಪರುಷನು ಕನಕಗಿರಿ ಮಾಲ್ಯವಂತಗೆ. ದೊರೆಯ ಭದ್ರಾಶನು ಇಳಾವ್ರತ ಮೆರೆದನಾಥನು ಗಂಧಮಾಲ್ಯದಿ ಹರ್ಷದಂದಿ ಕೇತು ಮಾಲಿನಿಯ ನೀಲಗಿರಿಯ ಬೆಟ್ಟ. ಮಗನ ಕೇಳೆ ಹಿರಣ್ಯ ಭಾವುಕ ಮಿಗಿಲು ಶ್ವೇತಾದ್ರಿಯ ನಿವಾಸದಿ ಸೊಗಸನಿಂ ಕುದುರಾಯ ಗಿರಿಯ ಶೋಭ ಮೆರಿ. ಜಗದೊಳಗೆ ಕೇಳು ಕೆಂಬುದೀಪದ ಬಗೆಯ ಪ್ರಾಂತದಿ ಅಷ್ಟಗಿರಿಗಳು ನಗು ನಗುತ ಮುನಿಪತಿ ವಂಶವೃದ್ಧಿಗೆ ಸೊಗಸು ಮಿಗಿಲೆಂದ. ತರುಳ ಕೇಳೆ ಜಂಬು ವಕ್ಷವ ದರ ಬಳಿಯಲಿ ಶಾಲ್ಮಲೆಯ ಕುಶ ಪರಮ ಕ್ರೌಂಚವು ಶಾಕಣಿ ಪುಷ್ಕರ ಜಂಬುದೀಪಗಳು. ವರಂ ಮಹಾಮೇರುವಿನ ಸುತ್ತಿರುವ ಸಪ್ತಸಾಗರ ಮೆರೆವತಿಯು ಸತ್ತೆ ಪರ್ವತ ಗಿರಿಯನ್ನೆಂದೆನೆತ. ಲವಣ ಹೆಚ್ಚು ಸಾತ್ಪಿರ ಸಾಗರ ವಿವರವದಿ ದುಗ್ಧಾಭಿಶುದ್ಧರು ಕವದು ಮೇರಿದಿ ಹವಿಯಳು ಸಾಗರ ಮೇರುವಿನ ಸುತ್ತಿ. ಅವನ ನಡುವಿನ ಜಂಬುದೀಪದ ಭವನ ರತ್ನ ಹಿರಣ್ಯ ತಪ್ಪಲ ವಿವರದಲ್ಲಿ ಮಹಮ್ಮೇರು ಇರುವುದು ಮಗನೇ ಕೇಳೆಂದ. ತರುಳ ಕೇಳೆ ಗಿರಿಯ ಮುನ್ನತ ಮೆರೆಯುವುದಷ್ಟಾಶೀಲ ಯೋಜನೆ ದರಬುಡವು 16,000 ಯೋಜನವು ಬಳಸಿ. ಇರುವುದೇ ಮೇರುವಿನ ಶಿಖರದ ಹರವು ವಿಸ್ತಾರದಲ್ಲಿ 32,000 ದೊಡ್ಡ ಅಗಲವೆಂದ ಮಣಿಪ. ಕಂದ ಕೇಳೆ ಮೇರು ಪರ್ವತವೆಂದಲಿರುವುದು ಕಮಲ ಕರ್ಣಿಕ ದಂದಲಿ ಸಕಲಾಶ್ರಮವು ತಾನೆಂದು ಮರೆಯುತ್ತರೆ. ಮುಂದೆ ಯೋಜನೆ ಒಳಗಿರುವುದು ದಂದಗಿರಿದತ ಸಹಸ್ರ ಯೋಜನ ದಿಂದ ಉನ್ನತ ಕಚರ ಪರ್ವತವೆಂದ ಮಣಿಪ. ಮೇರು ಪರ್ವತ 4 ದಿಕ್ಕಿನಲ್ಲಿ ತೋರುವ ವಿಶ್ವಂಬಗಿರಿಯಮು ಮಂದಾರ ಪರ್ವತ ಗಂಧಮಾದನ ವಿಮಲ ಶಿಖರಗಳು.
ಪೂರ್ವಭಾಗದಿ ಕಲ್ಪವೃಕ್ಷವು ತೋರ್ವತೆದು ಚಿಂತಾಮಣಿಗಳು, ಸೂರ್ಯಕೋಟೆಯ ಪ್ರಭೆಯು ನದಿವರ ಭದ್ರ ಅರುಣಿಗಳು, ಧರಿಸಿತೋ ಇವ ನಿರ್ಮಲತೆಯ ಮೆರೆಯುತ್ತೈ ಇಂದ್ರನ್ಯ ರೂಪದಿ ಪರಿಣಾಮನು ಬಣ್ಣಿಸುವ ಭೂಲೋಕ ಮಧ್ಯದಲ್ಲಿ. ಹರಿವರುಷ ಕೆಂಪುರುಷನ ಕೇಳೆ ಭರತ ವರುಷವು ಮೂರು ಖಂಡವು ಮೆರೆಯುತ್ತೈ ಮೇರು ದಕ್ಷಿಣ ಭಾಗದೊಳಗೆಂದ. ಸರಿ ವರುಷವು ನಿಷಾದ ಪರ್ವತ ಗಿರಿಯ ನಮ್ಮದೆ ಅಂಜನಾದ್ರಿಯು ಮೆರೆದವೈ ಯೋಜನೆ ಎನ್ನುತ್ತದೆ ತರುಣ ಕೇಳೈ. ಕಂದ ಕೇಳು ಕದಂಬ ವೃಕ್ಷದ ನಿಂದ ನೀರರ ವೃಕ್ಷ ಅರಳಿಯ ಚಂದದಲ್ಲಿ ವಟವೃಕ್ಷ ಮೇಕು ಮೇರು ನಾಲ್ಕು ದಿಕ್ಕಿನರಿ. ನಿಂದ ನೀರಲ ಚಂದ್ರ ಸೂರ್ಯರ ವೃಂದ ಸಹಸ್ರ ಯೋಜನೆ ಅಂದ ನೀರಲ ಪಕ್ಷಲ 11 ಗಾವುದವು. ಜಂಬು ಹಣ್ಣಿನ ರಸದಿ ಪ್ರವಾಹದೆ ಜಂಬುವಿನ ನದಿ ಎಂದೆನಿಸಿತೈ ಅದು ಜಂಬು ದೀಪದ ನಾಮವಾಯಿತು ವೃಕ್ಷ ಮಹಿಮೆಯಲ್ಲಿ. ಶಂಭುವಿನ ಗಿರಿ ಅಷ್ಟದಿಗ್ಗಜರೆಂಬುದು ಚೆಂದಾಗಿ ಶತಕಶಿಲೆ ಎಂಬು ನುರಿಯುವುದು ಗಿರಿ ಎಂಟಂದ ಮುನಿಪ. ಮಾಡಿದನು ಸೃಷ್ಟಿಯ ವಿಭವ ಮಾಡಿದನು ದೀಪಗಳೇ ದೊರೆತನ ಮಾಡಿದನು ಔಷಧವು ದೇವಾಂಗ ಮುನಿರಾಯ. ಮಾಡಿಸಿದ ಆತನೈ ಬ್ರಹ್ಮಕರ್ಮವ ಮಾಡಿಸಿದನೈ ಕ್ಷಾತ್ರ ಧರ್ಮವ ಮಾಡಿಸಿದ ವೇದಾಂತ ಸಿದ್ಧಾಂತ ವಿಚಾರವದು. ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮರಿ ಮೊಮ್ಮಕ್ಕಳಿಗೆ ರವಣಿ ಮಾಡಿದನು ಲೆಕ್ಕವಿಲ್ಲದೆ ಬೆಳೆದು ತುಂಬಿತು ವಂಶಭೂಮಿಯಲ್ಲಿ. ದಿಕ್ಕೋ ದಿಕ್ಕಿನ ದೊರೆತನದ ಇಕ್ಕೆ ಮೆರೆದದಿ ಮೂರು ಲೋಕದಿ ನಿಕ್ಕ ಪ್ರತಿಭಟರಾಳಿದರು ಮನುಕುಲದ ಕ್ಷತ್ರಿಯರು. ಎಂದ ಮಾತನು ಹೇಳಿದ ನಾರದ ವಂದಿಸಿದನೈ ಬ್ರಹ್ಮದೇವಗೆ ತಂದೆ ಕೇಳಿ ಮಡಿ ವಂಶದ ಗೋತ್ರ ಸೂತ್ರಗಳ. ಚಂದವಾಗಿ ನಡೆದಿಯ ವಿವಗಳಿಂದ ಲೌಕಿಕದಲ್ಲಿ ನಡೆನುಡಿ ಬಂದು ಬಳಗವು ಬೆಳಗಿತು ಹೀಗೆಂದನ ಮುನಿಪ. ತರುಳ ಕೇಳೈ ಮುನಿಪತಿಯ ಪರಿಯ ಸ್ಥಾವರ ತಾರತಮ್ಮದಿ ವಿರಚಿಸಿದನೊಂದು ಪರಿಯಲಿ ತನ್ನ ವಂಶದಳು. ಮೆರೆಯಲಾಯಿತು ಬಿರಿದು ಬಿಂಕದಿ ದೊರೆವ ನಾಳೆದನು ಕೇಳೈ ಹರನು ಸಂತೋಷದಲ್ಲಿ ನಲಿದನು ತನ್ನ ಓಲುಗದೆ. ಮತ್ತೆ ದೇವಾಂಗ ಮಣಿಪತಿ ಛತ್ರದಲ್ಲಿ ಯೋಚಿಸಿದವಂತಕ್ಕೆ ಕೃತ್ಯ ಗುರುವೆಂದೆನಿಸಿ ತನ್ನಯ್ಯ ಮುದ್ದೆಲೆಂದರಾಂಚನವ. ಹೊತ್ತು ಹೊಯ್ದೊಡೆಂದು ಒದೈ ಪದವಿಯ ನಿತ್ಯ ಸಲುಹಲಿ ಭಕ್ತ ಜನರಿಗೆ ನೃತ್ಯ ನುಡಿಸಿದನು ಬಳಗವನು ಮುಣಿಪ. ಕರೆಸಿದನು ಮಣಿಕುಲದ ಬಳಗ ನೆರೆದರೈ ಮಣುಕುಲದ ಸಮಗ್ರದಿ ಧರೆಯೊಳಗು ಮಿಗಿಲೆಂದ ಪುಣ್ಯಾರಣ್ಯವನದೊಳಗೆ. ಮೆರೆಯೂತೈದೆ ಹೇಮಕೂಟದ ಗಿರಿಯ ತಪ್ಪಲ ಭದ್ರ ನದಿಯೇ ಈ ರಸದಲ್ಲಿಸಿ ಪಂಚಪರ್ವತವು. ಮಲಯಾಳಿ ಪರ್ವತ ಚಲುವ ಸೃಶ್ಯ ಶೃಂಗ ಪರ್ವತ ಉತ್ತಲಿವ ರಸವಗಿರಿ ಶ್ವೇತ ಪರ್ವತದ ಪಂಚಕೋತಿಗಳು. ನೆಲವಣೆಯ ಮಹಾಲಕ್ಷ್ಮಿ ಸ್ಥಳವು ಪುಣ್ಯಾಶ್ರಮದ ಕಾಣುತ್ತ ನಲುವಿನೆಯಲ್ಲಿ ದೇವಾಂಗ ಮಣಿಯ ನೆನ್ನದನು ಎಂದೆನುತ. ಅಲ್ಲಿ ದೇವಾಂಗ ಮಣಿಪತಿ ಎಲ್ಲ ಬಳಗವು ರಾಮಂಗನಲ್ಲಿ ಗುಡಿ ಗೋಪುರವ ಕಟ್ಟಿ ಸ್ಥಾಪನೆಯ ಮಾಡಿ ಎಲ್ಲರೂ ಪರುತ್ತಾನೆ ಪಕ್ಷಯದಲ್ಲಿ ಬೆಳಗ್ಗೆ ನಿರೂಪನೇತ್ರವ ಅಲ್ಲಿ ದಕ್ಷಿಣದ ಬಳಗಾಗಿರುವ ಹೇಮಕೂಟವನು. ಅದರೊಳಗೆ ದೇವಾಂಗ ಮಣಿಪತಿ ವಿಧಿ ಸದನ ತಾಣನೆ ಮನೋಹರ ವಧು ವಿಚಿತ್ರವು ನವರತ್ನ ಕೊಂದನದ ಕೆಲಸದಲ್ಲಿ. ಸದ್ಗುರು ಮಾಡಿಸಿದನಲ್ಲಿ ಗುರುಪೀಠವ ಪ್ರಕಾಶವು ಬೆಳಗೋತಿದು ಪದುಡದಲ್ಲಿ ಕೂಡಿದರು ಮಣುಗುಲಕ್ಕೆ ಮಗನ ಕೇಳೆಂದ. ಬಂದರೆ ದಿಗ್ಬಾಣು ಗೋವಿಂದ ಒಂದ ಸಣದ ಸಂವರ್ಧನ ದಾನವರ್ಧನ ಮತ್ತು ಮನೋ ಸೊಂತೆ ಎಂದು ಕುಲರಹಿಸಹಿತ ಬಂದು ಕೂಡಿತವು ಹೇಮ ಕೋಟದಿ ಬಹು ಎಂದ ಚಂದವಾದಾರಾಧ್ಯ ಪೀಠಕ್ಕೆ ಅಂದ ಮುನಿ ಮನ್ನಿಸಿ ಸಕಲರ ನೆಂದ ಮಣಿಪ. ಕರುಳರೆಲ್ಲರೂ ಪೌತ್ರರು ನೆರೆದು ಕೂಡಿದು ಮುನಿಯ ಒಳಸಲಿ ಕರೆದು ಮಾ ಮುನ್ನಿಗೆ ನುಡಿದನು ನಿಪಹರ್ಷದಲ್ಲಿ. ಪರಮ ಗುರುವಾದ್ಯ ಪೀಠಕ್ಕೆ ತರುಳವಾಗ್ನಿವ ಯೋಗ್ಯವನು ಪರಿಯ ಹೇಳೆಂದೆನತ ಚರಣದೊಳಗಿದನು ಮುನಿರಾಯ. ತಂದೆ ಕೇಳೆ ನಿಮ್ಮ ಮನಸ್ಸಿಗೆ ಬಂದವ ರಾಧ್ಯ ದೀಕ್ಷೆಯು ಲಂದು ಗುರು ಪಟ್ಟವನ್ನು ಮಾಡಲು ನಿಮ್ಮ ನಾಮದಲ್ಲಿ. ಮುಂದೆ ನಡೆಯುವುದು ವಂಶದೊಳು ಗುರುವೆಂದೆನುತ ಮಾ ಮನ್ಯು ಭಕ್ತಿಯು ನಳಿಸಿದ ದೇವಾಂಗ ಮುನಿಪಗಳಿಂದ ಕೇಳೆಂದ. ಮುಡಿಪ ಸಂತೋಷದಲ್ಲಿ ತನ್ನಯ ಮನಕ್ಕೆ ತಂದನು ಬಾಣು ಗೋವಿಂದನ ಹಿರಿಯ ಮಗ ಇಂದ್ರವರ್ಧನನಾಗ ಬಹುರಾಗಿ. ಸರ್ವಾನುಮತೆ ಸಕಲ ಮಗುತ್ತಮ ಮಾಡಿದನು ಸಕಲ ಮುನಿ ಜಯ ಜಯವೆನುತ್ತಲು ದೇವಾಂಗ ಮುನಿರಾಯ.
ತಳಕ್ಕಲ್ಲಾರು ಅಕ್ಷರ 6 ಕಳಸವ ಹುಡಿ ಸೊರಗೆಯ 6 ಮುದ್ರೆಯನಿತ್ತು ಪೂಜಿಸಿದ ಕಾವಿಕತೆಯನು ಕಾರಣಕೆನೆ ಕೌಪೀನ ಜೋಳಿಗೆ ಚಾರು ವೇಣು ದಂಡಾಕ್ಷಕ ಚಾರದಲ್ಲಿ ಸಕಲಾಗಮಕ್ಕೆ ಗುರುವೆನಸೆಗಿ ಬೆಳಗಿದನು ಮಾಡಿ ಮನ್ವಾದಿಗಳು ಹೋಮವ ಮಾಡಿ ಅಕ್ರಮ ಅತಿ ವರೆಣೆಯನ್ನೇ ಮಾಡಿದನು ಉಪನೀತ ಧಾರಣೆ ಇಂದ್ರವರ್ಧನೆಗೆ ಮಾಡಿದ ಉಪದೇಶವ ಷಡಾಕ್ಷರಿ ನೀಡಿದನು ಕಾಷಾಯ ವಸ್ತ್ರವ ರೋಡಿಯೊಳಗ ಗುರು ಮುದ್ರೆ ಲಾಂಛನ ಕೊಟ್ಟನೆ ಎಂದ ಶಿಖೆಯಲ್ಲಿ ಲಿಂಗ ದೀಕ್ಷೆಯು ಶಿವಲಿಂಗ ದೀಕ್ಷೆಯು ಮುಖ ವಿಧೇದ ಶ್ರುತಿ ಮಂತ್ರವು ಮುಖತಿ ಕುಂಡಲ ಭಸ್ಮ ಗಂಧದ ಅಕ್ಷತೆಯ ಪೂಜೆಯಲ್ಲಿ ಪ್ರಕಟಿಸಿದ ರುದ್ರಾಕ್ಷನ ಭೂಷಣ ಭಕುತಿ ಜ್ಞಾನಾಂದವು ಪಾವಗೆ ಸಕಲ ಸಾಯುಧನವು ಮೇಕಲೆ ಕೌಪಿಯೂನ ಧರಿಸಿ ಪರಿಯ ಉಪದೇಶ ಮುನಿಪದಾನು ಎಂದ ಎಲ್ಲಿ ರೂಪ ಮಾಡಿದ ಮುಂದೆ ಕೇಳೆ ಸಕಲ ತತ್ವದಲ್ಲಿ ವ್ಯಾಪಕನು ಗುರುನಾಥ ತೋರಿದ ಶ್ರೀಪತಿಯ ಕಮಲದೊಳಗೆ ಕಾಮುರುಪ ಕರುಣಮಾಂದು ಮುನಿಪ ಗುರುವೇ ಸಕಲಾಧಾರ ಮೂರ್ತಿಯು ಗುರುವೇ ನಿರ್ಗುಣ ಸಾರ ಕೀರ್ತಿಯು ಗುರುವೇ ಲೋಕಕ್ಕೆ ಸಾಕ್ಷಿಚೇತನ ಲೋಕದಳು ಗುರುವೇ ಮರುತಿಯು ಗುರುವೇ ಪರಗತಿ ಗುರುವೇ ಪಾವನ ಕ್ಷೇತ್ರ ತಾರಕ ಗುರುವೇ ಎಂದೆನಿಸಿದ ದೇವಾಂಗಗರು ಉಪದೇಶ ಮಾಡಿದನು ಗುರು ಪುರಾಣ ಪರಿಣಿಸಿ ಮನ್ನಿಸಿ ಹರಿಹರ ಬ್ರಹ್ಮಾದಿ ಋಷಿಗಳು ಪರಮ ಪವದಿಯ ನಡೆದರೆ ನಿಜ ಚಿತ್ತದಲ್ಲಿ ಗುರು ಚರಿತ್ರೆಯ ಸಕಲ ಲೋಕದ ಮೇರುತೆ ಭಕ್ತರ ದರಿತವನು ಪರಿಹರಿಸಿ ಕೇಳಿಂದನು ತಾ ಮೃತ್ಯದೊಳಗೆ ಗುರುವಿನ ವೃತ್ತಾಂಕರದಲ್ಲಿ ಮೃತ್ಯಡಾಗದೆ ಸಾರ್ಥಕವು ಪರಮಾರ್ಥದಲ್ಲಿ ಎಂದ ಅರ್ಥಜ್ಞಾನ ಭಕ್ತಿ ಗುರುವೇ ಅರ್ಥಿಯನು ಮನವಪ್ಪಿಸಿ ಸಾರ್ಥಕವನು ಮಾಡಿದನು ಜನ್ಮನ ಕುಲಸಹಿತ ಆವ ದೇವರ ಮಣಿ ದೇವತೆಯು ಗುರುದೇವ ಕಾರಣ್ಯ ವಾಶಮಣಿದಡೆ ಕಾವರೈ ನಕಲು ಬಯಸಿದ ಗುರುವೆನಿಪ ವಿಧಾನದಿ ಇಂದ್ರವರ್ಧನೆಗೆ ದೇವನಿಗೆ ದೇವಾಂಗ ಮಾಡಿದ ಕೇವಲ ತಂತು ಗಾರ್ಭಾರಾಧ್ಯ 3 ಶಿಶು ಮುನಿಪ ದೇವಾಂಗಗಳಿಗೆ ಹಿರಿಯ ರಾಣಿ ರಾಜೇಂದ್ರ ಗುರುವಿನ ಚರಣ ಕಮಲದಳು ಮನು ಹರುಷದಲ್ಲಿ ಸೆರೆದು ಜಯ ಮಾಡಿದರು ಗುರುವರನಿಗೆ ಕಾಣಿರಿ ಚರಣದಿ ಸುರಿದರೆ ಹೇಮಕೂಟದ ಗಿರಿಯಿಂದ ವಂದಿಸಿದರೆ ಸಕಲ ಮನುಕುಲವೃಂದ ನರಿಸ ಮುಣಿಯುದವನೆ ತೋರುವ ಭೀತಕ್ಷಯ ಗುರು ಧರ್ಮವೆಂಬುದು ಚಂದದಲ್ಲಿ ಹಸಿವ ಭಕ್ಷವು ಮಹಾದಲ್ಲಿ ಧರ್ಮವೇ ಬೇಡಿ ನೀಡಿದ ರೆಂದು ತನು ಮನವ ಧರ್ಮೋತ್ಸಗ್ರಮ ಪಾನರವೆತ್ತಿ ವರ ಮುನಿಪ ಗುರು ಪೀಠದಲ್ಲಿ ಕೊಳ್ಳದೆ ಶ್ರೀನಿವಾತನು ಮಾಡಿದ ಗೋತ್ರದ ಪರಿಹಿರಿಯನು ಮಾಡಿದನು ಮನುಕುಲದ ಪದ್ಧತಿಯ ತರುಳ ಕೇಳೆ ಸಕಲ ಪುತ್ರರು ನೆರೆದಿರಲ ಸಭಾಯ ಮಾಧ್ಯದ ತರುವಿಗೆ ಆಚಾರ ದೀಕ್ಷೆ ನದಿ ಮುನಿರಾಯ ಅಂತೂ ಸಂಧಿ 117ಕ್ಕೆ ಮಂಗಳಂ 17ನೇ ಅಧ್ಯಾಯ ಸಂಪೂರ್ಣಂ.